ಆಮೇಲೆ ಈವನ್ ನಾವು ಟೂ ವೀಲರ್ಗಳನ್ನು ತೆಗೆದುಕೊಳ್ಳೋದಿರ್ತಕ್ಕಂಥದ್ದು ಇರ್ಬೋದು, ಸಣ್ಣ ಕಾರ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಚಪ್ಪಲಿ ಶೂಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು, ಬಟ್ಟೆಗಳು ಖರೀದಿ ಮಾಡ್ಕೊಳ್ತಕ್ಕಂಥದ್ದು ಇರಬಹುದು. ಈ ರೀತಿ ಮಧ್ಯಮ ವರ್ಗದಿಂದ ಹಿಡ್ಕೊಂಡು ಈವನ್ ಹೈಯರ್ ಮಿಡಲ್ ಕ್ಲಾಸ್ನವರು ಕೂಡ, ಸಾಮಾನ್ಯ ಬಡವರಿಂದ ಹಿಡ್ಕೊಂಡು SC ST OBC ಅವರು ಏನೇನು ದಿನನಿತ್ಯ ಬಳಕೆಯ ವಸ್ತುಗಳನ್ನು ಉಪಯೋಗಿಸ್ತಾರೆ ಆ ಎಲ್ಲ ವಸ್ತುಗಳ ಬೆಲೆ ಇವತ್ತು ಕಡಿಮೆಯಾಗಿದೆ. ಈಗ 2 ಸ್ಲ್ಯಾಬ್ ಮಾತ್ರ ಇದೆ, 5% ಮತ್ತೆ 18%, 5% ಮತ್ತೆ 20%, 5% ಮತ್ತು 18% ಮಾತ್ರ ಈಗ ಜಾರಿಯಲ್ಲಿದ್ದಾವೆ. ಯಾರು ತಂಬಾಕನ್ನು ಬಳಸ್ತಾರೆ, ಯಾರು ಈ ಡ್ರಗ್ಸನ್ನು ಉಪಯೋಗಿಸ್ತಾರೆ ಅವರಿಗೆ ಮಾತ್ರ 40% ಅಂತಕ್ಕಂಥದ್ದು ಇರೋದ್ರಿಂದ ಇದರಿಂದ ಭಾರತಕ್ಕೆ ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಈಗ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿಜಿ ಅಂತ ಹೇಳಿದ್ರೆ ದೇಶದ ಬಡವರಿಗಾಗಿ, SC ST OBCಗಳಿಗಾಗಿ ಬೆಲೆ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ದಿನನಿತ್ಯ ವಸ್ತುಗಳನ್ನು ಬಳಸ್ತೀವಿ, ನೀರಿನಿಂದ ಹಿಡ್ಕೊಂಡು, ಕಸದಿಂದ ಹಿಡ್ಕೊಂಡು, ಪೆಟ್ರೋಲ್ ಡೀಸೆಲ್ನಿಂದ ಹಿಡ್ಕೊಂಡು, ಕಂದಾಯ ಇಲಾಖೆಯ ಎಲ್ಲ ಹಂತಗಳಲ್ಲೂ ಕೂಡ, ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಅಂತ ಅಂದ್ರೆ ಬೆಲೆ ಇಳಿಕೆ ಮಾಡ್ತಕ್ಕಂಥದ್ದು, ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ವಿಪರೀತ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಸರ್ಕಾರ ಅಂತ ಆಗಿದೆ. ಆದ್ರಿಂದ ನಾನು ನರೇಂದ್ರ ಮೋದಿಜಿ ಅವರ ಈ ಒಂದು ಐತಿಹಾಸಿಕ ನಿರ್ಧಾರವನ್ನ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅತ್ಯಂತ ಹೆಮ್ಮೆಯಿಂದ ಸ್ವಾಗತ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ